ಮಳೆ ಶುರುವಾಯ್ತು. ಮಾತು ಶುರುವಾಗ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ರೆ ಎಲ್ಲರೂ ಸಕ್ಕತ್ತಾಗಿದ್ದಾರೆ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದಾರೆ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಒಂದು ಮ್ಯಾಚಲ್ಲಿ ಹೀನಾಯವಾಗಿ ಸೋತ್ವಿ ಅಂತಲೇ ಹೇಳ್ಬೋದು. ಮೇನ್ ರೀಸನ್ ಸೋಲೋದಕ್ಕೆ ಏನಪ್ಪ ಅನ್ನೋದಾದರೆ ನಮ್ಮ ಕಳಪೆ ಬಾಲಿಂಗ್ ಪ್ರದರ್ಶನ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ ಅಂದ್ಕೊಳ್ಳಿ. ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಕಳಪೆ ಬಾಲಿಂಗ್ ಪ್ರದರ್ಶನ ಅನ್ನೋದಾದರೆ, ಪ್ರತಿಯೊಂದು ಓವರಲ್ಲಿ 6 4ನ ಹೊಡೆಸ್ಕೊಂಡು 230 ರನ್ನನ್ನು ಅವರಿಗೆ ಹೊಡೆಯೋ ಥರ ಮಾಡಿಕೊಟ್ವಿ ಅಂತಲೇ ಹೇಳ್ಬೋದು. ಅದು ಒಂದು ದೊಡ್ಡ ರೀಸನ್ ಆಗಿದೆ. ಅದರ ಜೊತೆಗೆ ಇನ್ನೊಂದು ದೊಡ್ಡ ರೀಸನ್ ಏನಪ್ಪ ನಿನ್ನೆ ನಮಗೆ ಕಾಡ್ತಿದ್ದು ಅನ್ನೋದಾದರೆ, ನಿನ್ನೆ ಒಂದು ಸೋಲಿಗೆ ಕಾರಣ ಅನ್ನೋದಾದರೆ ಇಂಜುರಿ. ಪ್ರತಿ ಒಂದು ಕ್ಯಾಂಡಿಡೇಟ್ಗಳು ಇಂಜುರಿನಲ್ಲಿ ಸಫರ್ ಆಗ್ತಾಯಿದ್ರು. ಆಲ್ಮೋಸ್ಟ್ ಮೇನ್ ಕ್ಯಾಂಡಿಡೇಟ್ಗಳೆಲ್ಲ ಇಂಜುರಿನಲ್ಲಿ ಸಫರ್ ಆಗ್ತಾಯಿದ್ರು. ಟಿಮ್ ಡೇವಿಡ್ ಅನ್ಫಾರ್ಚುನೇಟ್ಲಿ ಫೀಲ್ಡ್ ಮಾಡಬೇಕಾದಾಗ ಇಂಜುರಿ ಆಗಿಬಿಟ್ಟು ಬ್ಯಾಟಿಂಗ್ ಆಡೋದಕ್ಕೆ ಒದ್ದಾಡಿದ್ರು. ಆ ಮನುಷ್ಯ ನಡೆಯೋಕ್ಕೂ ಆಗದೆ ಇರೋ ಸಿಚುವೇಶನ್ ಇತ್ತು. ಇನ್ನು ನಮ್ಮ ರಜತ್ ಪಟಿದಾರ್ ಕ್ಯಾಪ್ಟನ್ ಅವ್ರು ಬಂದು ಇಂಜುರಿನಲ್ಲಿದ್ದರು, ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಬಟ್ ಇಂಜುರಿಯಿಂದ ರಿಕವರಿ ಆಗಿಲ್ಲ ಅನಿಸುತ್ತೆ. ಸೊ ಹಂಗಾಗಿ ಅವ್ರ ಬ್ಯಾಟಿಂಗಲ್ಲೂ ಅಷ್ಟೊಂದೇನು ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಟಾರ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಕಿಂಗ್ ಕೊಹ್ಲಿ ಆಗಿರ್ಬೋದು, ಪಿಲ್ ಸಾಲ್ಟ್ ಆಗಿರ್ಬೋದು. ಫಸ್ಟು ಮೊದಲನೆಯ ಕೆಲವೊಂದಿಷ್ಟು ಓವರ್ಗಳಲ್ಲಿ ಪಿಲ್ ಸಾಲ್ಟರ್ ತುಂಬ ಸ್ಲೋ ಆಗಿ ಕಂಡ್ರು. ಅದನ್ನು ಮ್ಯಾಚ್ ಮಾಡೋದಕ್ಕೆ ಕೊಹ್ಲಿ ಅವರು ಸಕ್ಕತ್ತಾಗಿ ಆಡ್ಕೊಂಡ್ಬಂದರು. ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥ ಪ್ಲೇ ಆಫ್ನ ಆಡಿದರು. ಆಮೇಲೆ ಪಿಲ್ ಸಾಲ್ಟ್ ಅವರು ತಮ್ಮ ಜವಾಬ್ದಾರಿನ ಅರ್ಥ ಮಾಡಿಕೊಂಡು ಅವರು ಸರಿಯಾದಂಥ ಒಂದು ಬ್ಯಾಟಿಂಗ್ ಮಾಡಿದ್ರು. ಅನ್ಫಾರ್ಚುನೇಟ್ಲಿ ಅದು ಯಾವುದಕ್ಕೂ ಸಾಥ್ ಕೊಡಲಿಲ್ಲ ನಮಗೆ. ಬಟ್ ಏನಪ್ಪ ಒಂದು ಬೇಜಾರು ಅಂತಂದರೆ, 173 ಅಂದರೆ 15.2 ಓವರ್ಸು 173 ರನ್ಸ್ಗೆ ಆಲ್ಮೋಸ್ಟ್ ನಾವು ಒಂದು ಲೆವೆಲಲ್ಲಿ ಇದ್ವಿ. ಒಳ್ಳೆ ಸ್ಕೋರ್ ಇತ್ತು, ಒಳ್ಳೆ ರನ್ ರೇಟ್ ಮೇಂಟೈನ್ ಮಾಡ್ತಾ ಇದ್ವಿ. ಮ್ಯಾಚ್ RCB ಹತ್ರನೇ ಇದೆ ಅಂತ ಎಲ್ಲ ಅಂದ್ಕೊಂಡಿದ್ವಿ. ಎಲ್ಲಿ 173, ಎಲ್ಲಿ 189, ಆಮೇಲೆ ಆಲ್ಔಟೇ ಆಗ್ಬಿಡ್ತೀವಿ. ಗುರು ಏನು ಹಿಂಗೆ ಆಗ್ಬಿಡ್ತಲ್ಲ ಅನ್ಸ್ಬಿಡ್ತು ಒಂದು ಸೆಕೆಂಡಲ್ಲಿ. ರೊಮರಿಯಾ ಶೆಪರ್ಡ್ ಬ್ಯಾಡ್ ಲಕ್ಕು ಬಂದ ತಕ್ಷಣವೇ ಡಗೌಟು. ಒಂಥರ ಸಿಕ್ಕಾಪಡೆ ಬೇಜಾರಾಗ್ಬಿಡ್ತು ನಿನ್ನೆ ಒಂದು ಮ್ಯಾಚ್ಗೆ. ಎಲ್ಲ ಫ್ಯಾನ್ಸ್ಗೂ ತುಂಬ ದೊಡ್ಡ ನಿರಾಶೆ ಆಗಿದೆ. ಬಟ್ ಚಿಂತೆ ಮಾಡೋದು ಬೇಡ, ಇನ್ನೂ ಹೋಪ್ಸ್ ಇದೆ. ಹೋಪ್ಸ್ ಕಳ್ಸ್ಕೊಳಕ್ಕೆ ಹೋಗಬೇಡಿ ಯಾರೂ ಕೂಡ. ಯಾಕಂದರೆ ಇನ್ನು ಮುಂಬರುವ ಪಂಜಾಬ್ ಮ್ಯಾಚ್ ಆಗಿರ್ಬೋದು, ಅದೆಲ್ಲ ಅವ್ರೇನಾದರೂ ಸೋತ್ರೆ ನಮಗೆ ಇನ್ನೂ ಚಾನ್ಸ್ ಇದೆ. ಇನ್ನೂ ನಾವು 17 ಪಾಯಿಂಟಲ್ಲೇ ಕೂತ್ಕೊಂಡಿದ್ದೀವಿ. ನೋಡುವ ಹೆಂಗಾಗುತ್ತೆ ಅಂತ. ನಾನು ಒಂದೇ ಮಾತನ್ನ ಹೇಳಕ್ಕೆ ಬಯಸ್ತೀನಿ, ಯಾರು ಹೋಪ್ಸ್ನ ಕಳ್ಕೊಳಕ್ಕೆ ಹೋಗಬೇಡಿ, ಇನ್ನೂ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ನಾಳೆ ಲಕ್ನೋ ಮ್ಯಾಚಲ್ಲಾದರೂ ಗೆಲ್ಲೇಬೇಕು. ಅದು ಗೆದ್ದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಮತ್ತು ಮುಂದಿನ ಸಲ ಕಪ್ ನಮ್ಮದು ಅನ್ನೋ ಒಂದು ಡೈಲಾಗ್ನ ಹೊಡಿಲೇಬೇಕು ನಾವು. ಬಟ್ ಲಕ್ನೋ ವಿರುದ್ಧವಾಗಿ ಗೆದ್ದರೂ ಕೂಡ ಹೈಯೆಸ್ಟ್ ರನ್ ರೇಟಲ್ಲಿ ಗೆಲ್ಲಬೇಕು. ಏನಕ್ಕಂದರೆ ರನ್ ರೇಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ನೆಟ್ ರನ್ ರೇಟ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಆ ಬೇಸ್ ಮೇಲೆ ಯಾರು ಟಾಪ್ಗೆ ಹೋಗೋದು ಅನ್ನೋದು ಡಿಸೈಡ್ ಆಗುತ್ತೆ. ಇವಾಗ GT ಏನಾದರೂ ಗೆದ್ದುಬಿಟ್ರೆ ಅವರು ಈಸಿಯಾಗಿ 20 ಪಾಯಿಂಟ್ಗೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಆವಾಗ ಅವ್ರದ್ದು ಸೆಕೆಂಡ್ ಪ್ಲೇಸ್ ಏನಿದೆ ಕನ್ಫರ್ಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಆಡಬೇಕಾಗಿದೆ ಮುಂದಿನ ಒಂದು ಮ್ಯಾಚ್. ನೋಡುವ ಅದು ಏನಾಗುತ್ತೆ ಅಂತ. ಒಟ್ಟಾರೆಯಾಗಿ ನಿನ್ನಿನ ಒಂದು ಮ್ಯಾಚ್ ನೋಡೋದಾದರೆ, ಮೊದಲನೇದಾಗಿ ನಿನ್ನೆ ಒಂದು ಮ್ಯಾಚಲ್ಲಿ ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿದ್ದರು. ರಜತ್ ಪಟಿದಾರ್ ಅವರು ಇಂಜುರಿ ಆಗಿರೋ ಕಾರಣ ಜಿತೇಶ್ ಶರ್ಮಾ ಅವರು ಟಾಸ್ಗೆ ಹೋಗ್ತಾರೆ. ಟಾಸ್ ಗೆದ್ದುಬಿಟ್ಟು ಫೀಲ್ಡಿಂಗ್ನ ತೊಗೊತೀವಿ. ಏನೋ ಒಂದು ಖುಷಿಯ ಸಂಗತಿ ಅಂತ ಅಂದ್ಕೊಳ್ಳಿ. ಟಾಸ್ ಗೆದ್ದು ಫೀಲ್ಡಿಂಗ್ ತೊಗೊಂಡಿವಿ ಗುರು, ಚೇಸಲ್ಲಿ ಆರಾಮಾಗಿ ನಾವೇ ಹೊಡಿಬೋದು ಅಂತ ಇತ್ತು. ಬಟ್ ಅದಾದ ನಂತರ ಬ್ಯಾಟಿಂಗ್ ಬಂದಂಥ ಹೆಡ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಬ್ಲಾಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಇನ್ನಿಂಗ್ಸ್ ಆಡ್ತಾರೆ. ಸಕ್ಕದಾಗಿರ್ತಕ್ಕಂಥ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾರೆ. ಅದ್ಭುತವಾಗಿಯೇ ಆಡ್ತಾರೆ ಇಬ್ಬರು ಸೇರಿಕೊಂಡು. ಅವರೊಂದು ವಿಕೆಟ್ ತೆಗಿಯೋದ್ರಲ್ಲಿ ಹರಸಾಹಸ ಪಟ್ಟು ಹಂಗೋ ಹಿಂಗೋ ಮಾಡಿ ಆಮೇಲೆ ಫಸ್ಟ್ ವಿಕೆಟ್ನ ತೆಗಿತಾರೆ. ಅಲ್ಲಿಗೆ ಸ್ಕೋರು ಸರಿಯಾಗಿ ಹೋಗ್ತಿರುತ್ತೆ. ಅವರು 5 ಓವರ್ಗೆ 60+ ಆ ಥರ ರನ್ ಎಲ್ಲ ಹೊಡಿತಾ ಇರ್ತಾರೆ. ಅದ್ಭುತವಾಗಿ ಆಡ್ತಿರ್ತಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಅವ್ರ ಹತ್ರ ಇರ್ತಕ್ಕಂಥ ಬ್ಲಾಸ್ಟಿಂಗ್ ಬ್ಯಾಟಿಂಗ್ನ ಕಂಟ್ರೋಲ್ ಮಾಡೋದಕ್ಕೆ ಅದ್ಭುತವಾದಂಥ ಬಾಲಿಂಗ್ ಬೇಕು. ಅದೆಲ್ಲೋ ನಮ್ಮ ಕಡೆಯಿಂದ ನಿನ್ನೆ ತುಂಬಾ ಮಿಸ್ ಆಯಿತು. ನಿನ್ನೆ ಒಂದು ಮ್ಯಾಚಲ್ಲಿ ನಿಜಕ್ಕೂ ಹೇಳ್ಬೇಕಂದ್ರೆ ಹೇಸಲ್ವುಡ್ನ ತುಂಬ ಮಿಸ್ ಮಾಡ್ಕೊಂಡ್ವಿ. ಆ ಮನುಷ್ಯ ಇದ್ದಿದ್ರೆ ಏನೋ ಒಂದು ಆಗ್ಬಿಟ್ಟಿರೋದು ಅಂತ ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಕೈ ಮೀರಿ ಹೋಗಿದೆ ಆಲ್ರೆಡಿ. ಮುಂದಿನ ಒಂದು ಮ್ಯಾಚಲ್ಲಾದರೂ ಕೇರ್ಫುಲ್ಲಾಗಿ ಆಡಬೇಕಾಗಿದೆ. ಅದ್ಭುತವಾಗಿರ್ತಕ್ಕಂಥ ಒಂದು ಬ್ಯಾಟಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇಶಾನ್ ಕಿಶನ್ ಬರ್ತಾರೆ. ಇಶಾನ್ ಕಿಶನ್ ಕೂಡ ಬ್ಲಾಸ್ಟಿಂಗ್ ಆಗಿರ್ತಕ್ಕಂಥ 94 ರನ್ ಹೊಡಿತಾರೆ. ಆ ಮನುಷ್ಯ ಇಷ್ಟು ದಿವಸ ಆಡದೇ ಇರೋರು ನಿನ್ನೆ RCB ಮ್ಯಾಚಲ್ಲಿ ಆಡ್ಬಿಟ್ಟು ಅದ್ದೂರಿಯಾಗಿರ್ತಕ್ಕಂಥ 94 ರನ್ ಹೊಡಿತಾರೆ. ಎಲ್ಲರೂ ಸಾಥ್ ಕೊಡ್ತಾರೆ. ಕ್ಲಾಸೆನವ್ರು ಚೆನ್ನಾಗಿ ಆಡ್ತಾರೆ. ಅದೇ ಥರ ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಆಡಿ 230 ಗಡಿ ದಾಟಿಸ್ಬಿಡ್ತಾರೆ. ಆವಾಗ ನಮಗೊಂದು ಸಂಕಷ್ಟ ಬರುತ್ತೆ. ಬಟ್ ನಮ್ಮ RCB ಟೀಮ್ಗೆ 230 ದೊಡ್ಡ ಮೊತ್ತ ಅಲ್ಲ. ಬಟ್
ನಾನು ಅವಾಗಲೇ ಹೇಳ್ದಂಗೆ ಇಂಜುರಿಗಳು ತುಂಬ ನಮಗೆ ಎಫೆಕ್ಟ್ ಆಯಿತು ನಿನ್ನೆ ಒಂದು ಮ್ಯಾಚಲ್ಲಿ. 230 ದಾಟಿಸ್ತಾರೆ. ಆ ಒಂದು 230 ಅವ್ರು ಸ್ಕೋರ್ ಕೊಟ್ಟಿರ್ತಕ್ಕಂಥದ್ದು ಏನಿತ್ತು ಅದನ್ನು ಬೆನ್ನಟ್ಟಿದ ನಮ್ಮ RCB ತಂಡ. ಕಿಂಗ್ ಕೊಹ್ಲಿ ಅವರು ಪಿಲ್ ಸಾಲ್ಟ್ ಓಪನಿಂಗ್ ಬರ್ತಾರೆ. ಬಂದು ಕಿಂಗ್ ಕೊಹ್ಲಿ ಅವರು ಚೆನ್ನಾಗಿಯೇ ಪರ್ಫಾರ್ಮ್ ಮಾಡ್ತಾರೆ, ಅದ್ಭುತವಾಗಿ ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಿಲ್ ಸಾಲ್ಟ್ ಅವ್ರು ಸ್ವಲ್ಪ ಸ್ಲೋ ಇರ್ತಾರೆ, ಆಮೇಲೆ ಪಿಕಪ್ ಆಗಿಬಿಟ್ಟು ಚೆನ್ನಾಗಿ ಆಡ್ತಾರೆ. ಬಟ್ 43 ರನ್ನಿಗೆ ಯಾವಾಗ ಕೊಹ್ಲಿ ಔಟ್ ಆಗ್ತಾರೆ ಆವಾಗಿಂದನೇ ಒಂದು ಸ್ವಲ್ಪ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಕೊಹ್ಲಿ ಚೇಸ್ ಮಾಸ್ಟರ್ನೇ ಔಟ್ ಆಗಿಬಿಟ್ರಲ್ಲಪ್ಪ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾಕಂದ್ರೆ ಕೊಹ್ಲಿ ಇದ್ದಿದ್ರೆ ಈ ಥರ ಒಂದು ಸಿಚುವೇಶನ್ ಬರ್ತಾ ಇದ್ದಿದ್ದಿಲ್ಲ ನಮಗೆ. ಹೆಂಗಾದ್ರೂ ಮಾಡಿ ಏನಾದರೂ ಮಾಡಿಬಿಟ್ಟಿರೋರು. ಅವ್ರ ಜೊತೆಗಿರೋ ಕ್ಯಾಂಡಿಡೇಟ್ಗಳಿಗೆ ಅಟ್ಲೀಸ್ಟ್ ಅವ್ರ ಜೊತೆಗೆ ಸ್ಟ್ರೈಕಲ್ಲಿ ಇದ್ದರೆ ಅಪೋಸಿಟ್ ಪರ್ಸನ್ಗೂ ಕೂಡ ಒಂದು ಹೋಪ್ಸ್ ಇರುತ್ತೆ. ಕೊಹ್ಲಿ ಅವ್ರನ್ನ ಹೆಂಗಂತಂದರೆ ಒಂಥರ ಫುಲ್ ಜೋಶ್ ತುಂಬಿಸ್ಬಿಟ್ಟು ನೀನು ಆಡ್ತೀಯ ಆಡು ಅಂತಂದು ಎಲ್ಲರಿಗೂ ಹುಮ್ಮಸ್ಸೆಲ್ಲ ಕೊಡ್ತಿರ್ತಾರೆ. ಆ ಥರದೊಂದು ಸಿಚುವೇಶನ್ ನೋಡಬೇಕಿತ್ತು. ಬಟ್ ಎಲ್ಲೋ ಅನ್ಫಾರ್ಚುನೇಟ್ಲಿ ಫೇಲ್ ಆಗ್ತಾರೆ, ಔಟ್ ಆಗಿಬಿಡ್ತಾರೆ. ಅದಾದ ನಂತರ ಪಿಲ್ ಸಾಲ್ಟ್ ಅವರು ತಮ್ಮ ಜವಾಬ್ದಾರಿನ ತಗೊಂಡು ಅದ್ಭುತವಾಗಿರ್ತಕ್ಕಂಥ ಬ್ಯಾಟಿಂಗ್ ಆಡಿ 50+ ಹೊಡೆಯೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಪಿಲ್ ಸಾಲ್ಟ್ ಅವರು ಅದ್ಭುತವಾಗಿರ್ತಕ್ಕಂಥ ಒಂದು ಬ್ಯಾಟಿಂಗ್ ಆಡ್ತಾರೆ. ಅದಾದ ನಂತರ ನಮಗೆ ದೇವದತ್ ಪಡಿಕ್ಕಲ್ ಅಂತೂ ಇಲ್ಲ, ನಿಜಕ್ಕೂ ಮಿಸ್ ಮಾಡ್ಕೊಂಡು ಅವ್ರನ್ನೂ ಕೂಡ. ಮಯಾಂಕ್ ಅಗರ್ವಾಲ್ ಬರ್ತಾರೆ. ಮಯಾಂಕ್ ಅಗರ್ವಾಲು ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ನಿಜ ಹೇಳ್ಬೇಕಂದ್ರೆ. ತುಂಬ ದಿವಸ ಆದಮೇಲೆ ಮತ್ತೆ ಟೀಮಿಗೆ ತೊಗೊಂಡಿದ್ದಾರೆ ಅಂದ್ಕೊಂಡು. RCBಗೆ ಹಳೆ ಕ್ಯಾಂಡಿಡೇಟ್ ಅದು. ನಿನ್ನೆ ಒಂದು ಮ್ಯಾಚಲ್ಲಿ ಆಡ್ತಾರೆ, ಆ ಒಂದು ಸಂಕಷ್ಟದ ಪರಿಸ್ಥಿತಿನಲ್ಲಿ ಕೈ ಜೋಡಿಸ್ತಾರೆ ಅಂದ್ಕೊಂಡು. ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆಗಿ ಹೋಗ್ಬಿಡ್ತಾರೆ ಬೇಗನೆ. ಅವರ ಒಂದು ಆಟನ ನೋಡೋಕೆ ಆಗಲ್ಲ ಯಥಾರೀತಿಯಾಗಿ. ಅದಾದ ನಂತರ ರಜತ್ ಪಟೇದಾರ್ ಬರ್ತಾರೆ. ರಜತ್ ಪಟೇದಾರು ಮತ್ತು ಜಿತೇಶ್ ಶರ್ಮಾ ಎಲ್ಲೋ ಒಂದು ಲೆವೆಲಲ್ಲಿ ಅದ್ಭುತವಾಗಿರ್ತಕ್ಕಂಥ ಬ್ಯಾಟಿಂಗ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ಕೂಡ ನಮಗೆ ಸ್ಕೋರ್ ಸರಿಯಾಗಿತ್ತು, ಕರೆಕ್ಟಾಗಿ ನಡೀತಾ ಇತ್ತು. 11-12 ಆವ್ರೇಜಲ್ಲಿ ಸ್ಕೋರ್ ಹೊಡಿತಾ ಇದ್ರು. ಯಾವಾಗ ನಮ್ಮ ರಜತ್ ಪಟೇದಾರ್ ರನ್ಔಟ್ ಆಗ್ಬಿಡ್ತಾರೆ ಅಲ್ಲಿಂದ ಖುಷಿಯಾಗಿ ಸ್ಟಾರ್ಟ್ ಆಗಿದ್ದು ಗುರು. 173ಕ್ಕೂ ಆಲ್ಮೋಸ್ಟ್ ಒಂದು 15.2 ಓವರಲ್ಲಿ ನಾವು 3 ವಿಕೆಟು 4 ವಿಕೆಟ್ನಷ್ಟಕ್ಕೆ ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಸ್ಕೋರಲ್ಲಿದ್ವಿ. ಬಟ್ ಯಾವಾಗ ನಾವು ನಮ್ಮ ರಜತ್ ಪಟೇದಾರ್ ವಿಕೆಟ್ನ ಕಳ್ಕೊತೀವಿ, ಅದಾದ ನಂತರ ಕೇವಲ 189 ರನ್ಗೆ ಆಲ್ಔಟ್ ಆಗಿ ಹೋಗ್ಬಿಡ್ತೀವಿ ಅಂದ್ಕೊಳ್ಳಿ. ಅತ್ಯಂತ ಹೀನಾಯವಾಗಿ ಆಲ್ಔಟ್ ಆಗಿಬಿಡ್ತೀವಿ. ಏನು ಗುರು 3-4 ವಿಕೆಟ್ ಇರೋದಲ್ಲಿ ಸಡನ್ನಾಗಿ 7 ವಿಕೆಟ್ ಒಪ್ಸೋದಲ್ಲಿ, ಅಂದರೆ ಆಲ್ಮೋಸ್ಟ್ ಒಂದು 20-25 ರನ್ ಅಂತರದಲ್ಲೇ ನಾವು ಆಲ್ಮೋಸ್ಟ್ 7 ವಿಕೆಟ್ಸ್ನ ಒಪ್ಸಿದ್ದೀವಿ. ಯಾವ ಥರ ಇದು ಅಂತ ಅರ್ಥ ಆಗಲಿಲ್ಲ. ರೊಮಾರಿಯೋ ಶೆಪರ್ಡ್ ಫೇಲ್ ಆದರು, ಕೃಣಾಲ್ ಪಾಂಡೆ ಆಡಲಿಲ್ಲ, ಟಿಮ್ ಡೇವಿಡ್ ಬಿಡಿ ಇಂಜುರಿ ಆಗಿದ್ರು, ಪಾಪ ನಡೆಯೋಕ್ಕೂ ಸಾಧ್ಯ ಆಗ್ತಿದ್ದಿಲ್ಲ. ಅವ್ರಿಗೆ ನಾವು ದೂಷಿಸೋಕ್ಕಾಗಲ್ಲ. ಒಟ್ಟಾರೆಯಾಗಿ ಏನೋ ಒಂದು ಬ್ಯಾಡ್ ಲಕ್ ಇತ್ತು ನಿನ್ನೆ ಅಂತ ಅನ್ನಿಸ್ತು. ಹಾಗಾಗಿ ಸೋತಿದ್ದೀವಿ. ಇನ್ನೂ ಹೋಪ್ಸ್ ಇದೆ ಅಂತಲೇ ಹೇಳ್ಬೋದು. ಹೋಪ್ಸ್ ಕಳ್ಕೊಳ್ಳೋಕೆ ಹೋಗಬೇಡಿ ಯಾರು ಕೂಡ. ಮುಂಬರುವ ಮ್ಯಾಚ್ಗಳಲ್ಲಿ ಪಂಜಾಬ್ ಸೋತು ಮತ್ತು ಇವರು GT ಅವರು ಸೋತರು ಅಂದ್ಕೊಳ್ಳಿ, ಆವಾಗ ಮತ್ತೆ ನಮಗೆ ಚಾನ್ಸ್ ಇರುತ್ತೆ. ಆ ಒಂದು ಚಾನ್ಸ್ಗೋಸ್ಕರ ವೆಯ್ಟ್ ಮಾಡುವ, ಆ ಒಂದು ಹೋಪ್ಸ್ನ ಇಟ್ಕೊಂಡು ಇನ್ಮೇಲೆ ವೇಟ್ ಮಾಡುವ ಅಂತಲೇ ಹೇಳೋಣ. LSG ಮ್ಯಾಚ್ ಆದರೂ ಅತ್ಯಂತ ಒಂದು ಹೈಯೆಸ್ಟ್ ರನ್ ರೇಟಲ್ಲಿ ನಮ್ಮ RCB ಅವ್ರು ಗೆಲ್ಲಬೇಕಾಗಿದೆ ಅಂತ ಅಂದ್ಕೊಳ್ಳಿ. LSG ಮ್ಯಾಚ್ ಏನಾದರೂ ಹೈಯೆಸ್ಟ್ ರನ್ ರೇಟಲ್ಲಿ ಗೆದ್ದರು ಅಂತಂದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಏನಕ್ಕಂದರೆ ಪಂಜಾಬ್ ಅವರು ಅಪ್ಪಿತಪ್ಪಿ ಏನಾದರೂ ಗೆದ್ದರೂ ಕೂಡ ಅವರು 17ರಿಂದ 19ಕ್ಕೆ ಬರ್ತಾರೆ. ಸೊ ಹಾಗಾಗಿ ನಾವು ಕೂಡ LSG ಜೊತೆ ಗೆದ್ದರೆ 19 ಪಾಯಿಂಟ್ಗೆ ಬರ್ತೀವಿ. ಆವಾಗ ರನ್ ರೇಟ್ ಮೇಲೇ ಅವ್ರು ನೋಡೋದು, ಎಷ್ಟು ಮ್ಯಾಚ್ ಆಡಿದ್ದಾರೆ, ಎಷ್ಟು ಗೆದ್ದಿದ್ದಾರೆ, ಎಷ್ಟು ಸೋತಿದ್ದಾರೆ, ಜೊತೆಗೆ ರನ್ ರೇಟ್ ಕೂಡ ನೋಡ್ತಾರೆ. ಇವಾಗ ಗೆದ್ದಿರೋದು ಸೋತಿರೋದು ನೋಡಿದರೆ ಆಲ್ಮೋಸ್ಟ್ ಪಂಜಾಬ್ ನಾವು ಈಕ್ವಲಲ್ಲಿದ್ದೀವಿ. ಬಟ್ ರನ್ ರೇಟ್ ವಿಚಾರದಲ್ಲಿ ಬಂದಾಗ ನಾವು ಡೌನಲ್ಲಿದ್ದೀವಿ ಇವಾಗ. ಹಾಗಾಗಿನೇ ಪಂಜಾಬ್ ಅವರು 2ನೇ ಸ್ಥಾನಕ್ಕೆ ಬಂದಿದ್ದಾರೆ, ನಾವು 3ಕ್ಕೆ ಇಳಿದಿದ್ದೀವಿ. ನೋಡುವ ಹೈಯೆಸ್ಟ್ ರನ್ ರೇಟಿಂದ ಏನಾದರೂ LSG ವಿರುದ್ಧವಾಗಿ ಗೆದ್ದರು ಅಂದರೆ ತುಂಬ ಚಾನ್ಸಸ್ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿನೇ ನಾನು ಆವಾಗಿಂದ ಹೇಳ್ತಾ ಇರೋದು, ಯಾರು ಹೋಪ್ಸ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ಈ ಸರ್ತಿ ಅಲ್ಲ ಅಂದರೆ ಮುಂದಿನ ಸರ್ತಿ ಕಪ್ ನಮ್ಮದೇ ಅಂತ ಹೇಳೋಣ. ಯಾವತ್ತಿದ್ರೂ ಏನೇ ಇದ್ದರೂ ಕೂಡ ನಮ್ಮ RCBನ ಗೆಲುವೇ ಇರಲಿ ಸೋಲೇ ಇರಲಿ, RCBನ ಬಿಟ್ಕೊಡೋ ಮಾತು ಇಲ್ಲ ಅಂತ ಹೇಳುವ. ನಿಮ್ಮ ಒಂದು ಅಭಿಪ್ರಾಯ ಏನಿದೆ ನಿನ್ನೆಯ ಒಂದು ಮ್ಯಾಚ್ ಬಗ್ಗೆ ಅಂತ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಅನ್ಫಾರ್ಚುನೇಟ್ಲಿ ಸೋತಿದ್ದೀವಿ, ಬೇಜಾರಾಗೋದು ಬೇಡ. ಸೋತು ಗೆಲ್ಲುವವನೇ ನಿಜವಾದ ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡೋಣ, LSG ವಿರುದ್ಧವಾಗಿ ಆಡ್ಬಿಟ್ಟು ಗೆಲ್ಲೋ ಒಂದು ಎಲ್ಲ ಚಾನ್ಸಸ್ ಇದೆ. ಏನಕ್ಕಂದರೆ ಮ್ಯಾಚ್ ನಡೀತಾ ಇರ್ತಕ್ಕಂಥದ್ದು ಒಂದು ಲಕ್ನೋನಲ್ಲಿನೇ ಅಲ್ವಾ, ನಿನ್ನೆ ಕೂಡ ಅಲ್ಲೇ ಆಡಿರೋದು. ಸೊ ಹಂಗಾಗಿ ಒಂದು ಅದ್ಭುತ ನಡೆಯಲಿದೆ ಅಂತಲೇ ಹೇಳ್ಬೋದು LSG ವಿರುದ್ಧವಾಗಿ. ಬಟ್ ಮೇನ್ ನಾವು ಕಾಡ್ತಾ ಇರೋದು ಏನಪ್ಪ ಇನ್ನೊಂದು ಅನ್ನೋದಾದರೆ ಟಿಮ್ ಡೇವಿಡ್ ಅವರ ಇಂಜುರಿ ಯಾವ ಲೆವೆಲಿಗಿದೆ ಅಂತ ಇವತ್ತು ಗೊತ್ತಾಗುತ್ತೆ ನಮಗೆ. ಸ್ಕ್ಯಾನ್ ರಿಪೋರ್ಟ್ ಎಲ್ಲ ಬಂದಾದಮೇಲೆ, ಅದಾದಮೇಲೆ ಡಿಸೈಡ್ ಆಗುತ್ತೆ ಅವ್ರು ಆಡ್ತಾರೋ ಇಲ್ವೋ ಅಂತ. ಇನ್ನು ರಜತ್ ಪಟೇದಾರ್ ಅವರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನನಗೇನು ಅನ್ನಿಸ್ತದೆ, ಎಲ್ಲೋ ಒಂದು ಕಡೆಗೆ ಬೆತೆಲ್ಲು ಫಾರ್ಮಲ್ಲಿದ್ದರು, ಚಾನ್ಸ್ ಕೊಟ್ಟರು ನಡೀತಾ ಇತ್ತು ಅನ್ನೋ ಲೆವೆಲ್ಗೆ ಅನ್ನಿಸ್ತಿದೆ. ಇಲ್ಲ ಸ್ವಸ್ತಿಕ್ ಚಿಕಾರನ್ನು ಬಿಟ್ಟರು ನಡೆಯುತ್ತೆ. ಏನಾದರೂ ಒಂದು ಚೇಂಜಸ್ ಮಾಡ್ಕೊಳ್ಳೋದು ಬೆಟರ್ ಈ ಒಂದು ಟೈಮಲ್ಲಿ ಅಂತ ನನ್ನ ಒಂದು ಅನಿಸಿಕೆ. ನೋಡೋಣ ಎಲ್ಲಿವರೆಗೂ
ಆಗುತ್ತೆ, ಏನಾಗುತ್ತೆ, ನಮ್ಮ ಮ್ಯಾನೇಜ್ಮೆಂಟ್ ಏನು ಡಿಸಿಷನ್ ತೊಗೊತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನು ತೊಗೊಂಡ್ರೂ ಕೂಡ ನಾವು ಎಕ್ಸೆಪ್ಟ್ ಮಾಡಲೇಬೇಕಾಗಿರುತ್ತೆ. ನಮ್ಮ ಒಂದು ಸಪೋರ್ಟ್ RCB ಮೇಲೆ ಇರಲೇಬೇಕಾಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋ ಆಗಿರುತ್ತೆ. ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ RCB, ಒಂದೇ ಮಾತರ.